ಹಾಯ್, ಈ ಸಮ್ಮರ್ ಸೀಸನಲ್ಲಿ ಈ ಬ್ರೇಕ್ಫಾಸ್ಟ್ ರೆಸಿಪಿನ ಕಾಮನಾಗಿ ಎಲ್ಲರ ಮನೇಲೂ ಮಾಡ್ತೀವಿ. ಬಟ್ ನಾನಿಲ್ಲಿ ಸ್ವಲ್ಪ ಚೇಂಜಾಗಿ ಮಾಡಿದ್ದೀನಿ. ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇದನ್ನೊಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ. ಹಾಯ್, ನಾನು ಮೇಘನಾ. ನಮಸ್ಕಾರ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತು ನಾನು ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ಸ್ಪೆಷಲ್. ಎಲ್ಲರೂ ಕೂಡ ಇದನ್ನು ಮಾಡಿರ್ತಾರೆ, ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಷ್ಟೇ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಇಲ್ಲಿ ನಾನು ಅದಕ್ಕೆ ಬಳಸ್ತಾ ಇರೋಂಥ ಸೀಕ್ರೆಟಾಗಿ ಮಸಾಲ ಐಟಮ್ಸ್ ಏನಂತಂದರೆ, ಮೊದಲಿಗೆ ಒಂದು ಕುಟ್ಟಾಣಿಯಲ್ಲಿ 1 ಸ್ಪೂನಷ್ಟು ಜೀರಿಗೆ, 4-5 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಸ್ಳುಗಳು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಟ್ಟಾಣಿಯಲ್ಲಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದನೇ ಈ ಚಿತ್ರಾನ್ನ ತುಂಬ ಸ್ಪೆಷಲ್, ಹಾಗೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಒಂದ್ಸಲ ಈ ರೀತಿ ಮಾಡಿ ನೋಡಿ. ಎಲ್ಲರೂ ಕೂಡ ಈ ಚಿತ್ರಾನ್ನಕ್ಕೆ ನಿಮ್ಮ ಮನೇಲಿ ಫಿದಾ ಆಗಿಬಿಡ್ತಾರೆ, ಹಾಗೂ ಎಲ್ಲರ ಫೇವ್ರೆಟ್ ತಿಂಡಿ ಕೂಡ ಇದಾಗುತ್ತೆ. ಇಲ್ಲಿ ನಾನು ಒಂದು ಬಾಣಲಿನ ಕಾಯ್ಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು 3-4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕಿ ಕಾಯ್ದ ನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಟಪಟ ಅನ್ನುವಾಗ ತೆಗೆದಿಟ್ಕೋಬೇಕು. ಮೊದಲೇ ಯಾಕೆ ಕಡಲೆ ಬೀಜನ ಹುರಿದಿಟ್ಕೊಳ್ತಾ ಇದ್ದೀನಿ ಅಂದರೆ, ಇದು ಲಾಸ್ಟ್ವರೆಗೂ ಇದರ ಕ್ರಿಸಿಪಿನೆಸ್ಸು ಹಾಗೇ ಇರಬೇಕು ಅನ್ನೋ ಕಾರಣದಿಂದ ಇದನ್ನು ನಾನು ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಲಾಸ್ಟಿಗೆ ಚಿತ್ರಾನ್ನದ ಕೊನೆಯವರೆಗೂ ಇದು ಬೈಟ್ ಸಿಗ್ತಾ ಇದ್ದಾಗೆಲ್ಲ ಕುರುಮ್ ಅಂತ ಇದ್ದರೆ ಆಹಾ, ಎಂಥ ಟೇಸ್ಟ್ ಅಲ್ವಾ. ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಬ್ರೌನಿಷ್ ಆಗಬಾರ್ದು, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿ ಚಟಪಟ ಅನ್ನುವಾಗಲೇ ಇದನ್ನು ತೆಗೆದಿಟ್ಕೋಬೇಕು. ಇಲ್ಲಾಂದರೆ ಅದು ಟೇಸ್ಟೇ ಹಾಳಾಗ್ಬಿಡುತ್ತೆ ಒತ್ತೋದ್ರೆ. ಇದು ಸಿಮ್ಮಲ್ಲಿ ಇಟ್ಕೊಂಡು ಬಾಣಲಿನ ಇವಾಗ ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೊಂಡು ಇದೇ ಬಾಣಲಿಗೆ ನಾನು ಸಾಸಿವೆ, ಜೀರಿಗೆ ಆ್ಯಡ್ ಮಾಡ್ಕೊಳ್ತೀನಿ. ಎಲ್ಲರ ಮನೇಲೂ ಚಿತ್ರಾನ್ನ ಅನ್ನೋದು ಕಾಮನಾಗಿ ಮಾಡ್ತೀವಿ, ಬಟ್ ಕೆಲವೊಂದು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋ ಮೂಲಕ ನಾವು ಫ್ಲೇವರ್ನ ಅಥವಾ ಟೇಸ್ಟ್ನ ಜಾಸ್ತಿ ಮಾಡ್ಬೋದು ಅಷ್ಟೇ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡೋದ್ರ ಮೂಲಕ ಅವರ ಟೇಸ್ಟ್ ಚೇಂಜ್ ಆಗಿರುತ್ತೆ. ಎಲ್ಲರೂ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಮಸಾಲನ ಹಾಕಿ, ನಿಜವಾಗ್ಲೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಈ ಚಿತ್ರಾನ್ನ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ ಇದು ಕೂಡ ಒಂದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು, ನಂತರ ಇದಕ್ಕೆ ಒಂದು 4 ಬೆಳ್ಳುಳ್ಳಿ ಎಸ್ಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮೊದಲು ಕೂಡ ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೆ, ಜೀರಿಗೆನೂ ಯೂಸ್ ಮಾಡಿದ್ದೆ ಕುಟ್ಟಾಣಿಲಿ ಹಾಕ್ಕೊಂಡು. ಬಟ್ ಇದರಲ್ಲಿ ಹಾಕ್ಕೊಳ್ಳೋದ್ರೆ ಜೀರಿಗೆ ಅಂದ್ರೇ ಈ ಚಿತ್ರಾನ್ನಕ್ಕೆ ಒಂದೇನೋ ಫ್ಲೇವರ್ ಕೊಡುತ್ತೆ. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನು ಕುಟ್ಟಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲನೂ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಮಿಕ್ಸ್ ಮಾಡುವಾಗಲೇ ಒಂದು ಒಳ್ಳೆ ಪರಿಮಳ ಬರುತ್ತೆ. ಈ ಪರಿಮಳಕ್ಕೇ ನಾವು ಯಾವಾಗಪ್ಪ ತಿಂಡಿ ತಿಂತೀವಿ ಅನ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದ್ರ ಪರಿಮಳ. ಇವಾಗ ಇದಕ್ಕೆ ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಮೊದಲೇ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು. ಆವಾಗ ತುಂಬ ಚೆನ್ನಾಗಿ ಈರುಳ್ಳಿ ಕೂಡ ಫ್ರೈ ಆಗುತ್ತೆ. ಜಾಸ್ತಿ ಉರಿ ಒಂದೇ ಸಲ ಕೊಟ್ಬಿಟ್ರೆ ಅದರದ್ದು ಟೇಸ್ಟೇ ಹಾಳಾಗೋಗುತ್ತೆ.
ಹಾಗಾಗಿ ಒಂದೇ ಉರಿಲಿಟ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ, ಮೆತ್ತಗಾಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಫಸ್ಟೇ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಬೇಗ ಮೆತ್ತಗಾಗುತ್ತೆ. ಇದು ಬೇಯೋ ಅಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರುವಂಥ ಮಾವಿನಕಾಯಿನ ತುರಿದು ರೆಡಿ ಮಾಡಿ ಇಟ್ಕೊಳ್ತೀನಿ. ಮಾವಿನಕಾಯಿ, ಹಾಗೆ 1 ಕ್ಯಾರೆಟ್, 1 ಕಪ್ಪಷ್ಟು ಕಾಯಿ ತುರಿ, ಇವೆಲ್ಲನೂ ರೆಡಿ ಮಾಡಿ ಇಟ್ಕೊಳ್ತೀನಿ. ಇಲ್ಲಿ ನಾನು ಅರ್ಧ ಮಾವಿನಕಾಯಿ ಅಷ್ಟೇ ಯೂಸ್ ಮಾಡಿದ್ದೀನಿ. ನಾನು ಮಾಡ್ತಿರೋ ಕ್ವಾಂಟಿಟಿಗೆ ಅರ್ಧ ಮಾವಿನಕಾಯಿದಷ್ಟು ಹುಳಿ ಸಾಕಾಯಿತು. ಬಟ್ ತುಂಬ ಜಾಸ್ತಿ ಮಾಡ್ತಾರೆ ಅನ್ನೋರು 1 ಮಾವಿನಕಾಯಿನ ಯೂಸ್ ಮಾಡ್ಬೋದು. ಅವ್ರ ಕ್ವಾಂಟಿಟಿಗೆ ತಕ್ಕಂಗೆ ಇಲ್ಲಿ ಹುಳಿನ ಯೂಸ್ ಮಾಡ್ತೀವಿ. ಈಗ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಆದಮೇಲೆ ತುರಿದಿಟ್ಕೊಂಡಿರುವಂಥ ಮಾವಿನಕಾಯಿನ ಇದ್ರ ಜೊತೆಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಾವಿನಕಾಯಿ ತುರಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಲಾಸ್ಟಿಗೆ ಬೇಕಾಗುತ್ತೆ. ಹಾಗೆ 1 ಕ್ಯಾರೆಟ್ನ ತುರಿದಿಟ್ಕೊಂಡಿರೋದನ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಕ್ಯಾರೆಟ್ ಬೇಕು ಅಂದವ್ರು ಹಾಕೋಬೋದು, ಮಕ್ಕಳು ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ, ಈ ತೆಂಗಿನಕಾಯಿ ತುರಿನ ನಾವು ಬರೀ ಮಾವಿನಕಾಯಿ ಚಿತ್ರಾನ್ನಕ್ಕಷ್ಟೇ ಅಲ್ಲ, ಬೇರೆ ಚಿತ್ರಾನ್ನ ಮಾಡುವಾಗ್ಲೂ, ಮಾಮೂಲಿ ಚಿತ್ರಾನ್ನ ಮಾಡುವಾಗ್ಲೂ ಈರುಳ್ಳಿ ಬೇಯೋ ಟೈಮಲ್ಲೇ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಹಾಗೂ ಅದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಕೆಲವರು ಇಷ್ಟಪಡೋರು ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ನಮ್ಮನೇಲಿ ಎಲ್ಲರಿಗೂ ಈ ಫ್ಲೇವರ್ ಇಷ್ಟ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸಪ್ರೇಟಾಗಿ ನಾನು ಅನ್ನನ ಬಸ್ತು ಉದ್ರುದ್ರಾಗಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ಗೊಜ್ಜಿಗೆ ನಾನಿಲ್ಲಿ 2 ಪಾವಷ್ಟು ಅನ್ನನ ರೆಡಿ ಮಾಡಿಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡೋರು ಸ್ವಲ್ಪ ನೀರನ್ನ ಒಂದು ಗ್ಲಾಸ್ ಅಕ್ಕಿ ಹಾಕೋದಂದರೆ 1/4 ನೀರು ಹಾಕಿ ಮಾಡ್ಕೊಳ್ಳಿ, ಆವಾಗ ಅನ್ನ ಉದ್ರುದ್ರಾಗಿ ಬರುತ್ತೆ. ಇಲ್ಲ ನಾನು ಬಸ್ತು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನನ, ಹಾಗಾಗಿ ತುಂಬ ಉದ್ದುದ್ರಾಗಿ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕೆ ಯಾವಾಗ್ಲೂ ಅನ್ನ ಉದ್ದುದ್ರಾಗಿ ಬಿಡಿ ಬಿಡಿಯಾಗಿದ್ರೇ ಚೆನ್ನಾಗಿರೋದು. ಇವಾಗ ಸ್ವಲ್ಪ ಮೊದಲೇ ಎತ್ತಿಟ್ಕೊಂಡಿರೋಂಥ ಮಾವಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ರೈಸೆಲ್ಲ ಮಿಕ್ಸ್ ಆದಮೇಲೆ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಲಾಸ್ಟಿಗೆ ತಿನ್ನುವಾಗ ಅದ್ರದ್ದು ತುರಿ ಎಲ್ಲ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಧ್ಯದಲ್ಲಿ ಕಡಲೆ ಬೀಜ, ಮಾವಿನಕಾಯಿ ತುರಿ ಇದೆಲ್ಲ ಸಿಗ್ತಾಯಿದ್ರೆ ತುಂಬ ಟೇಸ್ಟು ಚೆನ್ನಾಗಾಗುತ್ತೆ, ಹಾಗೂ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಇದನ್ನು ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಹೀಗೆ ಒಳ್ಳೆ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡಿ.